ಭರತ್ ಅವ್ರನ್ನ ನಾನು ಆಗಿಂದ ಮಾತಾಡ್ಸಿಲ್ಲ. ಭರತ್ ಅವರು ಈಗ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಇವತ್ತಿನ ಸೂರ್ಯಗ್ರಹಣ ಹೇಗಾಗ್ತಾ ಇದೆ ಅನ್ನೋದು. ಲೈಕ್ ಈಗ ನಾವು ಮೂನ್ ಅಥವಾ ಮಾರ್ಸ್ ಇದನ್ನೆಲ್ಲ ಸ್ಟಡಿ ಮಾಡೋ ಹಾಗೆ ಸನ್ನ ತುಂಬಾ ಹತ್ತಿರದಿಂದ ಹೋಗೋದು ಅಥವಾ ಸ್ಟಡಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಈ ತರ ಎಕ್ಲಿಪ್ಸ್ಗಳು ಎಷ್ಟು ಕ್ರೂಷಿಯಲ್ ಆಗುತ್ತೆ ಸನ್ ಸ್ಟಡಿ ಮಾಡೋದಕ್ಕೆ, ಅಥವಾ ಈ ತರ ಗ್ರಹಣಗಳ ಸಂದರ್ಭದಲ್ಲಿ ಯಾವುದನ್ನ ಹೆಚ್ಚು ಸ್ಟಡಿ ಮಾಡಲಾಗುತ್ತೆ? ವಾಟ್ ಈಸ್ ದ ಬೆಸ್ಟ್ ಔಟ್ಕಮ್ ಇದುವರೆಗೂ ಅನ್ಸುತ್ತೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಡ್ಯೂರೇಷನ್ ಏನಿರುತ್ತೆ ಅದು 2 ನಿಮಿಷ. ಇವತ್ತು ಟೋಟಾಲಿಟಿ ಬಂದ್ಬಿಟ್ಟು 2 ನಿಮಿಷ 18 ಸೆಕೆಂಡ್ಸ್ ತನಕ ಇರುತ್ತೆ. ಈ 2 minutes 18 seconds ಅಲ್ಲಿ 2 ತರದ್ದು ಸ್ಟಡೀಸ್ ಅಬ್ಸರ್ವ್ ಮಾಡ್ಬೋದು ನಾವು. ಒಂದು ಬಂದ್ಬಿಟ್ಟು ಭೂಮಿ ಚಂದ್ರ ಏನ್ ಕವರ್ ಆಗ್ತಾ ಇದೆ ಪರ್ಫೆಕ್ಟ್ ಸ್ಪೆರಿಕಲ್ ಇದೆಯಾ ಅಥವಾ ಸ್ಪೆರಿಕಲ್ ಇಲ್ವಾ. ಸ್ಪೆರಿಕಲ್ ಇಲ್ಲ ಅಂದ್ರೆ ಈಗ ಭೂಮಿ ಮೇಲೆ ಹೆಂಗೆ ಬೆಟ್ಟ ಗುಡ್ಡ ಎಲ್ಲ ಇದೆ ಅದೇ ತರಾನೇ ಚಂದ್ರದಲ್ಲೂ ಇದೆಯಾ ಅನ್ನೋದು ಫಸ್ಟ್. ಅದಕ್ಕೆ ನಮ್ಗೆ ರೀಡಿಂಗ್ಸ್ ಬರೋದು ಬೇಲೀಸ್ ಬೀಡ್ಸ್ ಅಂತ ಬರುತ್ತೆ. ಈಗ ನೀವು ಯಾವ್ದಾದ್ರು ಪರ್ಫೆಕ್ಟ್ ಆಗಿ ಸೂರ್ಯನು ಪರ್ಫೆಕ್ಟ್ ಸರ್ಕಲ್ ಆಗಿ ಚಂದ್ರನು ಪರ್ಫೆಕ್ಟ್ ಸರ್ಕಲ್ ಆಗಿದ್ರೆ ಟೋಟಾಲಿಟಿ ಈಗ 2 ನಿಮಿಷ 18 ಸೆಕೆಂಡ್ ಏನ್ ಟೋಟಾಲಿಟಿ ಆಗತ್ತೆ ಅವಾಗ ನಮ್ಗೆ ಯಾವ ಕಡೆಯಿಂದಾನು ನಮ್ಗೆ ಬೆಳಕು ಕಾಣಿಸಲ್ಲ. ಏನಕ್ಕಂದ್ರೆ 100% ಟೋಟಲ್ ಓವರ್ಲ್ಯಾಪಿಂಗ್ ಆರ್ ಕವರೇಜ್ ಆಗ್ತಾ ಹೋಗುತ್ತೆ. ಬಟ್ ಚಂದ್ರ ಅನ್ಈವನ್ ಸರ್ಫೇಸ್ ಇರೋದ್ರಿಂದ ಅಲ್ಲಿ ಒಂದು ಡೈಮಂಡ್ ರಿಂಗ್ ಆ ಜಾಗದಿಂದ ಮಾತ್ರನೇ ಸೂರ್ಯನ ಬೆಳಕು ಕಾಣಕ್ ಶುರು ಆಗುತ್ತೆ. ಅವಾಗ ನಮ್ಗೆ ಡೈಮಂಡ್ ರಿಂಗ್ ಎಫೆಕ್ಟ್ ಅಂತ ಕಾಣಿಸುತ್ತೆ. ಸೊ ಡೈಮಂಡ್ ರಿಂಗ್ ಎಫೆಕ್ಟ್ ಕಾಣಿಸ್ತಾ ಇದೆ ಅಂದ್ರೆ ಕಾರಣ ಏನು? ಈ ಅನ್ಈವನ್ ಸರ್ಫೇಸ್ ಇದೆ, ಚಂದ್ರನ ಸರ್ಫೇಸ್ ಇಸ್ ನಾಟ್ ಯೂನಿಫಾರ್ಮ್ ಅನ್ನೋದು ಒಂದು ಗೊತ್ತಾಗುತ್ತೆ. ದಟ್ ಈಸ್ ಫ್ರಮ್ ರೆಸ್ಪೆಕ್ಟ್ ಟು ದ ಮೂನ್. ಫ್ರಮ್ ರೆಸ್ಪೆಕ್ಟ್ ಟು ದ ಸನ್ ನಮಗೆ ವೆರಿ ಇಂಪಾರ್ಟೆಂಟ್. ಈಗ ಸೂರ್ಯನ್ಗೆ ಬೆಳಕು ಅಥವಾ ಟೆಂಪರೇಚರ್ ಜಾಸ್ತಿ ಜನರೇಟ್ ಆಗೋದು ಕೋರಲ್ಲಿ. ಕೋರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ಬಿಟ್ಟು ಅಲ್ಲಿಂದ ಟೆಂಪರೇಚರ್ ಕನ್ವೆಕ್ಷನ್ ಝೋನು, ದೆನ್ ರೇಡಿಯೇಷನ್ ಝೋನು, ದೆನ್ ಕ್ರೋಮೋಸ್ಫಿಯರ್, ಕೊರೋನಾ ಅಂತೆಲ್ಲ ಆಚೆ ಬರ್ತಾ ಬರುತ್ತೆ. ಸೊ ಆಚೆ ಬರ್ತಾ 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 ಟೆಂಪರೇಚರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಏನಕ್ಕಂದ್ರೆ ಸನ್ಸ್ ಕೋರ್ ಇಸ್ ದಿ ಹೈಯೆಸ್ಟ್ ಟೆಂಪರೇಚರ್ ಅಂತ ಅನ್ಕೊಳ್ಳಿ. ಆಚೆ ಬಂದಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೆ, ಅಲ್ಲಿ ಕನ್ವೆಕ್ಷನ್ ಝೋನ್ ಅಂತ ಬರುತ್ತೆ, ಆಮೇಲೆ ರೇಡಿಯೇಟಿವ್ ಝೋನ್ ಅಂತ ಬರುತ್ತೆ, ಆಮೇಲೆ ಅಟ್ಮಾಸ್ಫಿಯರ್ ಆಚೆ ಬಂದ್ಬಿಟ್ಟು ಅಲ್ಲಿಂದ ನಮ್ಗೆ ಅದ್ರ ಬೆಳಕು ಬರುತ್ತೆ. ಬಟ್ ಈ ಟ್ರಾನ್ಸಿಷನ್ ಟೈಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರ್ ಆಫ್ ದಿ ಸನ್ ಸಡನ್ ಆಗಿ ಪೀಕ್ ಹೋಗುತ್ತೆ ಟೆಂಪರೇಚರ್, ಸಿಕ್ಕಾಪಟ್ಟೆ ಜಾಸ್ತಿ ಹೋಗುತ್ತೆ ಟೆಂಪರೇಚರ್. ಅದ್ ಏನಕ್ಕೆ ಅನ್ನೋದನ್ನ ನಮ್ಗಿನ್ನ ಅರ್ಥ ಆಗಿಲ್ಲ, ಟು ಬಿ ವೆರಿ ಆನೆಸ್ಟ್. ಸೊ ಈಗಿನ ನಮ್ಮ ಹತ್ರ ಮಿಷನ್ಸ್ ಗಳಿದೆ. ಇದು ಪಾರ್ಕರ್ ಅಂತ ಮಿಷನ್ ಇದೆ, ಅದು ಹೋಗಿ ಸೂರ್ಯನನ್ನೇ ಅಪ್ಪಳಿಸಿ ಅದರದ್ದು ರೀಡಿಂಗ್ಸ್ ಎಲ್ಲ ತಗೊಳ್ಳುವಂತದ್ದು ಒಂದು ಪಾಸಿಬಿಲಿಟಿ ಇದೆ, ವಿಚ್ ಇಸ್ ಗೋಯಿಂಗ್ ಆಲ್ಮೋಸ್ಟ್ ಕ್ಲೋಸ್ ಟು ದಿ ಇದು ಸನ್. ಆತರ ನಾನು ಸೋಹೋ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಆಮೇಲೆ ನಮ್ಗೆ ರಿಯಾಕ್ಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಸೋಲಾರ್ ಫ್ಲೇರ್ಸ್ ಮತ್ತೆ ಸೋಲಾರ್ ಪ್ರಾಮಿನೆನ್ಸಸ್ ಅಂತ ಹೇಳ್ತಾ ಇದ್ನಲ್ಲ, ಅದು ಸೋಲಾರ್ ಪೀಕ್ ಅಂತ ಹೋಗುತ್ತೆ. ನಿಮ್ಗೆ ಯಾವಾಗ ಈಗ ನಾರ್ಮಲಿ ನೀವು ಸೂರ್ಯನ ಸೋಲಾರ್ ಎಕ್ಲಿಪ್ಸಸ್ ಇದು ಫಿಲ್ಟರ್ಸ್ ಹಾಕೊಂಡು ನೋಡಿದ್ರೆ ನಿಮ್ಗೆ ಕೆಲವು ಕಡೆ ಸೂರ್ಯನ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸುತ್ತೆ. ಅದನ್ನ ಸನ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಆ ಕಪ್ಪು ಚುಕ್ಕೆಗಳು ಜಾಸ್ತಿ ಆದಾಗ ಸೋಲಾರ್ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಪೀಕ್ ಹೋಗುತ್ತೆ. ಸೊ ಪೀಕ್ ಹೋದಾಗ ಏನಾಗುತ್ತೆ ಅಂದ್ರೆ ಸೋಲಾರ್ ಮಾಸ್ ಎಜೆಕ್ಷನ್ಸ್ ಆಗುತ್ತೆ. ಸೊ ಸೋಲಾರ್ ಮಾಸ್ ಎಜೆಕ್ಷನ್ಸ್ ಆದಾಗ ಆ ಸೋಲಾರ್ ಮಾಸ್ ಎಜೆಕ್ಟ್ ಆಗಿರೋ ದಾರಿಲಿ ಭೂಮಿ ಅಥವಾ ಯಾವ್ದಾದ್ರು ಬೇರೆ ಗ್ರಹಗಳಿದ್ರೆ ಅದರದ್ದು ಇಂಟರ್ಫಿಯರೆನ್ಸ್, ಬಿಕಾಸ್ ಎವ್ರಿಥಿಂಗ್ ಇಸ್ ಮ್ಯಾಗ್ನೆಟೈಸ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಡಿಫ್ಲೆಕ್ಷನ್ಸ್ ಆಗ್ಬೋದು, ಅಥವಾ ಸೋಲಾರ್ ಮಾಸ್ ಬಂದ್ಬಿಟ್ಟು ಏನಕ್ಕಂದ್ರೆ ನಮಗಂತೂ ಅಟ್ಮಾಸ್ಫಿಯರ್ ಇದೆ. ಸೊ ಅಟ್ಮಾಸ್ಫಿಯರ್ ಇರೋದ್ರಿಂದ ನಮ್ಗೆ ಅರೋರಾ ಬೋರಿಯಾಲಿಸ್ ಮತ್ತೆ ಆಸ್ಟ್ರಾಲಿಸ್ ಅಂತ ಆಗುತ್ತೆ. ಈಗ ನಾರ್ದರ್ನ್ ಪೋಲ್ಸ್ ಹತ್ರ ನಿಮ್ಗೆ ಆಕಾಶ ಫುಲ್ಲು ಗ್ರೀನ್ ಕಲರ್ ವೇವಿ ತರ ಕಾಣಿಸುತ್ತೆ, ಹೌದಲ್ವಾ? ಅದು ಆಸ್ಟ್ರಾಲಿಸ್ ಮತ್ತೆ ಬೋರಿಯಾಲಿಸ್ ಅಂತ ಹೇಳ್ತೀವಿ. ನಾರ್ತ್ ಆದ್ರೆ ಬೋರಿಯಾಲಿಸ್ ಮತ್ತೆ ಸೌತ್ ಪೋಲ್ ಹತ್ರ ಆದ್ರೆ ಆಸ್ಟ್ರಾಲಿಸ್ ಅಂತ ಹೇಳ್ತೀವಿ. ಸೊ ಇದಾದಾಗ ಏನಾಗತ್ತೆ ಅಂದ್ರೆ ನಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗತ್ತೆ. ಬಟ್ ಸ್ಯಾಟಲೈಟ್ಸ್ ಗಳಿರೋದು ಅಟ್ಮಾಸ್ಫಿಯರ್ ಆದ್ಮೇಲೆ. ಸೊ ಅವು ಎಷ್ಟು ಸೇಫ್ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಯಾವಾಗ್ಲೂ ಆಸ್ಟ್ರೋನಾಟ್ಸ್ ಗಳು ಇದ್ದೇ ಇರ್ತಾರೆ, ಅಲ್ಲಿ ವಾಸವಾಗಿರ್ತಾರೆ, ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರೊಟೆಕ್ಷನ್ ಏನು? ಅವರು ಭೂಮಿಯ ಹಿಂದೆ ಆ ಟೈಮಲ್ಲಿ ಇದ್ರೆ ಅಥವಾ ಅವ್ರಿಗೆ ಆ ಶೀಲ್ಡ್ಸ್, ಈಗ ಕೆಲವು ಜಾಗದಲ್ಲಿ ಶೀಲ್ಡ್ಸ್ ಅಂತ ಬರ್ತದೆ. ಸೊ ಈಗ ಹಿಂಗಿದ್ರೆ ಸನ್ನಿಗೆ ರೇಡಿಯೇಟಿವ್ ಆಗಿರುತ್ತೆ. ಕ್ಯಾನ್ ವಿ ಟ್ವಿಲ್ಟ್ ಅಂಡ್ ಕವರ್ ದಿ ಎಕ್ಸ್ಪೋಸ್ಡ್ ಪೋರ್ಷನ್ ಆಫ್ ದಿ ಸ್ಯಾಟಲೈಟ್ಸ್. ಸೊ ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರೊಟೆಕ್ಟಿವ್ ರೀಸನ್ಸ್ ಆಗುತ್ತೆ.
ಬಟ್ ಅದಾಗಬೇಕು ಅಂದ್ರೆ ನಮಗೆ ಕಾಣಿಸ್ಬೇಕು ತಾನೆ, ಏನ್ ಸೋಲಾರ್ ಮಾಸ್ ಎಜೆಕ್ಷನ್ ಆಗ್ತಾ ಇದೆಯಾ ಇಲ್ವಾ, ಆಗತ್ತೆ ಅಂದ್ರೆ ನಾವು ಅದ್ರ ದಾರಿ ಇದೀವಾ. ಸೊ ಆ ದಾರಿಲಿ ಇದ್ದು ಒಂದು ದೆನ್ ಮೇಕಿಂಗ್ ಚೇಂಜಸ್ ಮೇಕ್ಸ್ ಡಿಫ್ರೆಂಟ್. ರೈಟ್ ಭರತ್, ಎಷ್ಟೋ ಜನ ಯಂಗ್ಸ್ಟರ್ಸು ನೀವು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಭರತ್ ಅವ್ರಿಗೆ ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಡೌಟ್ಸ್ಗಳು ಬಹಳಷ್ಟು ಇರುತ್ತೆ. ಅಂಡ್ ಆಫ್ ಕೋರ್ಸ್ ನೀವು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ, ಸ್ಪೇಸ್ ಸ್ಟೇಷನ್ ಬಗ್ಗೆ ಕೇಳಬೇಕು ಅನ್ಕೊಂಡೆ, ಅಷ್ಟರೊಳಗಾಗಿ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತೊಂದು ಕಡೆಯಲ್ಲಿ ಶ್ರೀನಿವಾಸ್ ಗುರುಗಳು ತುಂಬಾ ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಾಶಿಗಳ ಬಗ್ಗೆ ಮಾತನಾಡೋದಕ್ಕೆ ಆಫ್ ಕೋರ್ಸ್ ಶ್ರೀನಿವಾಸ್ ಗುರುಗಳೇ ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಬೇಕೇ ಬೇಕು. ಇರೋವಂಥ ಸಮಯದಲ್ಲಿ ಬಹಳಷ್ಟು ಮಹಿಳೆಯರಿಗಿರುವಂಥ ಪ್ರಶ್ನೆ, ಅದು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ರಾಶಿಗಳ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ, ತಮ್ಮ ರಾಶಿಗಳು ಹೇಗೆ, ಅದ್ರ ಫಲಗಳು ಹೇಗೆ ಅನ್ನೋದಿರುತ್ತೆ. ಚಿಕ್ಕದಾಗಿ ಅದನ್ನು ವಿವರಿಸ್ಬೋದಾ ಶ್ರೀನಿವಾಸ್ ಗುರುಗಳೇ? ಖಂಡಿತವಾಗಿ. ಈಗ ನೋಡಿ, ನಡೀತಿರುವಂಥದ್ದು ಸಿಂಹರಾಶಿನಲ್ಲಿ ಗ್ರಹಣ ಇದ್ದಾಗ ಆಲ್ಮೋಸ್ಟ್ ಸಿಂಹರಾಶಿಯವರಿಗೆ ಗ್ರಹಣದ ದೋಷಗಳಂತೂ ಖಂಡಿತವಾಗಿರುತ್ತೆ. ಮತ್ತು ಎಲ್ಲಿ ಗ್ರಹಣವಾಗುತ್ತೋ ಗ್ರಹಣದ ರಾಶಿಯ ಹಿಂದೆ ಮತ್ತು ಮುಂದಿನ ರಾಶಿಗಳ ಮೇಲೂ ಅದರ ಪ್ರಭಾವಗಳನ್ನು ಬೀಳುವಂಥದ್ದು ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ಕರ್ಕಾಟಕ ರಾಶಿ ಆ್ಯಂಡ್ ಕನ್ಯಾ ರಾಶಿನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಕುಂಭ ರಾಶಿ ಬೀಳುತ್ತೆ. ಈ ರಾಶಿಯವರೆಲ್ಲರೂ ಸಹ, ಮತ್ತು ಮೇಷರಾಶಿಯವರೆಗೂ ಅದರ ಪ್ರಭಾವಗಳು ಬೀಳುತ್ತೆ. ಈ ರಾಶಿಯವರೆಲ್ಲರೂ ಸಹ ಆದಷ್ಟು ಸಹ ಭಗವಂತನ ಶ್ಲೋಕ, ನವಗ್ರಹಾದಿಗಳನ್ನು ಆರಾಧನೆ ಮತ್ತು ಸೂರ್ಯ ಆದಿತ್ಯ ಪಠಣವನ್ನು ಮಾಡಿಕೊಳ್ಳುವಂಥದ್ದು, ಇಂಥದ್ದೇನಾದರೂ ಮಾಡುವಂಥದ್ದನ್ನು ಮಾಡಬೇಕು. ಆದಷ್ಟು ಸಹ ಈ ಗ್ರಹಣ ಮುಗಿದ ನಂತರದಲ್ಲಿ ನಮಗೆ ಗೋಚಾರ ಇಲ್ಲ, ನಾವು ಮಾಡಬಾರ್ದ ಅನ್ನೋದಕ್ಕಿಂತಲೂ ಸಹ ನಮ್ಮ ರಾಶಿಯವರಿಗೆ, ನಮ್ಮ ರಾಶಿಯ ಮೇಲೆ ಅದರ ಪ್ರಭಾವಗಳು ಬಿದ್ದಿದೆ. ಅದರಿಂದ ಆ ದೋಷ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅದರ ಪ್ರಭಾವಗಳು ರಾಶಿ ಮೇಲೆ ಬಿದ್ದಾಗ ನಮ್ಮ ವೈಯಕ್ತಿಕ, ನಮ್ಮ ಜೀವನದ ಮೇಲೂ ಅದು ಬೀಳುತ್ತೆ. ಆದ್ದರಿಂದ ಅವರೇನು ಮಾಡಬೇಕು, ಬೆಳಗ್ಗೆ ಪ್ರಾತಃ ಕಾಲ ಎದ್ದ ತಕ್ಷಣ ಸ್ನಾನ ಮಾಡಿ, ಅನಂತರದಲ್ಲಿ ಒಂದು ಸ್ವಲ್ಪ ಗೋಧಿ, ಸ್ವಲ್ಪ ಹುರುಳಿಕಾಳು ತೆಗೆದುಕೊಂಡೋಗಿ ದೇವಸ್ಥಾನದಲ್ಲಿ ತಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಒಂದು ಬರುವಂಥದ್ದು ಅದು ಉತ್ತಮ. ಮತ್ತು ಈ ಕೆಲವು ರಾಶಿಯವರಿಗೆ ಭಾಳ ಫಲಪ್ರದವಾಗಿ ಇರುತ್ತೆ. ನಾನು ಉದಾಹರಣೆ ಹೇಳಬೇಕು ಅಂದರೆ ತುಲಾರಾಶಿಗೆ ತುಂಬ ಚೆನ್ನಾಗಿರುತ್ತೆ, ಮಿಥುನ ರಾಶಿಗೆ ತುಂಬ ಚೆನ್ನಾಗಿರುತ್ತೆ, ವೃಶ್ಚಿಕ ರಾಶಿಗೆ ಚೆನ್ನಾಗಿರುತ್ತೆ. ಇಂಥ ರಾಶಿಯವರಿಗೆ ತುಂಬ ಅನುಕೂಲಕರವಾಗೂ ಇರುತ್ತೆ. ಯಾವ ರಾಶಿಯವರಿಗೆ ದೋಷಗಳಿರುತ್ತೋ, ಯಾವ ರಾಶಿಯ ಮೇಲೆ ಅದರ ಪ್ರಭಾವಗಳು ಬೀರುತ್ತೋ, ಅದರಲ್ಲೂ ಹೆಚ್ಚಿನದಾಗಿ ಯಾವ ನಕ್ಷತ್ರದ ಮೇಲೆ ಬೀಳುತ್ತೋ ಅವ್ರಿಗೆ ಹೆಚ್ಚಿನದಾಗಿ ದೋಷಗಳು ಬರುತ್ತೆ. ಅದು ಬೀಳ್ತಿರುವಂಥದ್ದು ಸಿಂಹರಾಶಿ. ಅದರಿಂದ ಸಿಂಹರಾಶಿಯವರು ಆದಷ್ಟು ಸಹ ಒಂದು ಅರ್ಚನೆ, ದಾನ, ಒಂದು ಆರಾಧನೆ, ಒಂದು ಪೂಜೆ ಅತ್ಯವಶ್ಯಕವಾಗಿರುತ್ತೆ. ಈ ಗ್ರಹಣದ ಅಕಸ್ಮಾತ್ ಈ ಸ್ಪರ್ಶ ಕಾಲಗಳು ಬಂದಾಗ ಆಗುವಂಥ ವ್ಯತಿರಿಕ್ತವಾದಂಥ ಪರಿಣಾಮಗಳು ಏನು ಬೀಳುತ್ತೆ ಅಂದರೆ ಆರೋಗ್ಯದ ಮೇಲೆ ಹೆಚ್ಚಿನದಾಗಿ ಪ್ರಭಾವಗಳನ್ನು ಬೀರುತ್ತೆ. ಅದರಿಂದ ಆರೋಗ್ಯ ಮನುಷ್ಯನಿಗೆ ನಾವೇನೇ ಮಾಡಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ರೇ ಮಿಕ್ಕಿದ್ದ ವ್ಯವಹಾರಗಳನ್ನು ಮಾಡಲಿಕ್ಕೆ ನಮಗೆ ಚೈತನ್ಯ. ಅದರಿಂದ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದಾಗ ನಾವು ಉಪಾಸನೆ, ಆರಾಧನೆ ಅದು ಅತ್ಯಂತ ಅವಶ್ಯಕ. ಸೊ ಸಿಂಹರಾಶಿಯವರಿಗೆ ಅದು ಅತ್ಯಂತ ಅವಶ್ಯಕವಾಗಿದೆ. ಮತ್ತು ಆರೋಗ್ಯ ಅಭಿವೃದ್ಧಿಗೋಸ್ಕರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ, ಮತ್ತು ನಿಮ್ಮ ಮನೆದೇವರ ಪ್ರಾರ್ಥನೆ, ನವಗ್ರಹಗಳ ಉಪಾಸನೆ. ಇರುವಂಥದ್ದು ಶ್ರಾವಣ ಅಂತ ಬಂದಾಗ ಮಹಾವಿಷ್ಣುವಿನ ಉಪಾಸನೆ, ನವಗ್ರಹ ಉಪಾಸನೆಗಳಿಗೆ ಅತ್ಯಂತ ಪವಿತ್ರತೆಯ ಮಾಸಗಳು ಈ ಶ್ರಾವಣ ಮಾಸದಲ್ಲಿ. ಈಗ ಅದರಲ್ಲೂ ಸಹ ಇವತ್ತು ಅಮಾವಾಸ್ಯೆ ಅಂತ, ನಾಳೆಯಿಂದಲೇ ನಾಳೆ ಶ್ರಾವಣ ಬರ್ತಿರುವಂಥದ್ದು. ಗುರುವಾರವೇ ಶ್ರಾವಣ ಬರುತ್ತೆ, ಗುರುಗಳ ಆರಾಧನೆಯ ವಾರ. ಆದ್ದರಿಂದ ನಾಳೆಯ ದಿನವೇ ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಬೆಳಗ್ಗೆ 6:15 7:45ವರೆಗೂ ಯಮಗಂಟ ಕಾಲ ಇರುತ್ತೆ. ಆ ಯಮಗಂಟ ಕಾಲವನ್ನು ಮುಕ್ತಾಯವನ್ನುಗೊಳಿಸಿ ಅಥವಾ ಮುಂಚಿತವಾಗಿ ಮಾಡಿ ಸೊ ನಂತರದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಒಂದು ಅರ್ಚನೆ, ಒಂದು ದಾನಮ, ಒಂದು ಪೂಜೆ ಇದೆಲ್ಲವೂ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗತ್ತೆ. ಮತ್ತು ಬೇರೆ ಯಾವ ರಾಶಿಯವ್ರು ಮಾಡಬೇಕಾ ಗುರುಗಳೇ, ಬರೀ ದೋಷ ಇರೋರು ಮಾತ್ರ ಮಾಡಬೇಕಾ, ಬೇರೆ ನಾವ್ಯಾರ ಹಂಗಾರೆ ಮಾಡೋಗಿಲ್ವಾ ಅಂತಂದರೆ ಖಂಡಿತವಾಗಿ ಒಂದು ಸೂತಕದ ಕಾಲ ಅಂತ ಬಂದಾಗ ಎಲ್ಲರಿಗೂ ಅದು ಅತ್ಯಂತ ಅವಶ್ಯಕವಾಗಿ ಮಾಡಬೇಕು. ಆದರೆ ಅದರ ಪ್ರಭಾವಗಳು ಯಾವ ರಾಶಿಯ ಮೇಲೆ ಅದು ಗ್ರಹಣದ ಸ್ಪರ್ಶ ಕಾಲ ಇರುತ್ತೋ ಅದಕ್ಕೆ ಹೆಚ್ಚಿನದಾಗಿ ಅದರ ಪ್ರಭಾವಗಳಿರುತ್ತೆ. ಅದರಿಂದ ಅವರು ಮಾಡಬೇಕಾಗತ್ತೆ. ಮಿಕ್ಕಿದ್ದೆಲ್ಲರೂ ಸಹ ಒಂದು ಉಪಾಸನೆ, ಒಂದು ಅನುಷ್ಠಾನ, ಒಂದು ಆರಾಧನೆ ಎಲ್ಲವೂ ಮಾಡುವಂಥದ್ದು ಸೂಕ್ತ. ಇವತ್ತು ತಾನೇ ಎಲ್ಲ ಭೀಮನ ಅಮಾವಾಸ್ಯೆ, ಪತಿ ಸಂಜೀವಿನಿ ವ್ರತವನ್ನು ಮಾಡಿದ್ದೀರಿ. ಇದೆಲ್ಲವೂ ನಾವಿಲ್ಲಿ ಕೇಳ್ಕೊಂಡಿದ್ದೇ ಅದೇ, ದೀರ್ಘ ಸುಮಂಗಲಿ ಭವ, ದೀರ್ಘ ಚಿರಂಜೀವಿ ಭವ, ದೀರ್ಘ ಆಯುಷ್ಮಾನ್ ಭವ. ಇದೆಲ್ಲವೂ ಸಹ ನಾವು ಆಶೀರ್ವಾದವನ್ನು ಪಡ್ಕೊಂಡ್ವಲ್ಲ. ಇವತ್ತು ಗಂಡಿನ ಅದನ್ನೇ ಆಶೀರ್ವಾದ ಪಡ್ಕೊಂಡಿದ್ದು. ಇದೆಲ್ಲವೂ ಆಗಿರಬೇಕು ಅಂದರೆ, ದೀರ್ಘ ಆಯುಷ್ಯ ಇರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆರೋಗ್ಯಕಾರಕನಾದಂಥವನು ಸೂರ್ಯಗ್ರಹ. ಅವನನ್ನು ನಾವು ಅನನ್ಯವಾಗಿ ಆರಾಧನೆ ಮಾಡಿದಾಗ ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು
ಉತ್ತಮವಾಗಿರುತ್ತೆ. ಮತ್ತು ಗ್ರಹಣ ಅಂದಾಗ ಭಯಪಡುವಂಥದ್ದು ಬೇಡ. ಗ್ರಹಣ ಅಂದ ತಕ್ಷಣವೇ ಒಂದು ಪರ್ವಕಾಲ ಅಂತ ನಮ್ಮ ವಿಜ್ಞಾನಿಗಳು ಅದನ್ನು ಹೇಳುವಂಥದ್ದು. ಈ ಗ್ರಹಣದವನ್ನು ಮಾಡುವಂಥದ್ದು ನವಮಂಡಲದಲ್ಲಾಗುವಂಥ ಪರ್ವಕಾಲಗಳು. ಈ ಪರ್ವಕಾಲಗಳನ್ನು ನಾವು ಅದನ್ನು ಸ್ವಾಗತಿಸಬೇಕು. ಅದನ್ನು ನಮ್ಮಲ್ಲಿ ಬರೀ ಕಣ್ಣಿಂದ ಚಂದ್ರಗ್ರಹಣ ನೋಡ್ಬೋದು, ಸೂರ್ಯಗ್ರಹಣ ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ. ಆಗ ನಾವು ಕೆಲವು ಸಾಧನಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನೋಡಬೇಕು. ಅದನ್ನು ನೋಡುವಂಥದ್ದು ಇಂಥ ಕಾಲಗಳು ಬರುವಂಥದ್ದು ಭಾಳ ಅಪರೂಪವಾಗಿ ಬರುತ್ತೆ. ಅದರಿಂದ ಇಂಥ ಕಾಲಗಳು ಬಂದಾಗ ಅದನ್ನು ನಾವು ಕಣ್ ತುಂಬಿಕೊಳ್ಳುವಂಥದ್ದು ಉತ್ತಮವಾದಂಥದ್ದು. ಅದೇ ರೀತಿಯಾಗಿ ಕೆಲವು ಆಚಾರ ವಿಚಾರಗಳು ಅದನ್ನೆಲ್ಲವೂ ಸಹ ಯಾವುದನ್ನು ಬಿಡಬಾರ್ದು. ಅದನ್ನು ನಾವು ನಾವು ಭೋಜನಾದಿಗಳನ್ನು ತ್ಯಜಿಸಬೇಕು. ನಾವು ಏನೇನು ಈ ಥರ ಹೇಳ್ತೀವಿ ಅದನ್ನೆಲ್ಲವೂ ಸಹ ಕೆಲವು ವಿಚಾರಗಳನ್ನು ಅದು ಗಮನದಲ್ಲಿ ಇಟ್ಕೊಂಡು ಸಹ ಮಾಡಬೇಕು. ನಾವು ಹೇಗೆ ಬರೀ ಕಣ್ಣಿಂದ ಮಾಡಿದ್ರೆ ಕಣ್ಣಿಗೆ ಹಾನಿ ಆಗುತ್ತೆ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿಯಾಗಿ ಈ ಗ್ರಹಣದ ಸ್ಪರ್ಶ ಕಾಲದಲ್ಲಿ ಭೋಜನಾದಿಗಳನ್ನು ಮಾಡುವಂಥದ್ದು, ಹೊರಗಡೆ ಓಡಾಡುವಂಥದ್ದು, ಬೇರೆ ಬೇರೆ ವ್ಯವಹಾರಗಳನ್ನು ಅದರಲ್ಲಿ ಕೈಂಕರ್ಯಗಳನ್ನು ಉಪಯೋಗಿಸ್ಕೊಳ್ಳುವಂಥ ಇದೆಲ್ಲವೂ ಮಾಡಿದಾಗ ಅದೇ ರೀತಿಯಾಗಿ ಆ ಕಣ್ಣಿಗೆ ಹೆಂಗೆ ದೋಷಗಳಾಗುತ್ತೋ ಹಾನಿಗಳಾಗುತ್ತೋ ಹಂಗೆ ಮನುಷ್ಯನ ದೇಹದ ಮೇಲೂ ಆ ಪ್ರಭಾವಗಳು ಬೀರಬಹುದು. ಹಾಗಾದ್ಮೇಲೆ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕಿಂತ ಆಗೋದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ನಾವು ಅದನ್ನು ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಸೂಕ್ತ. ಅದಕ್ಕೋಸ್ಕರವಾಗಿ ಗ್ರಹಣ ಕಾಲಗಳು ಬಂದಾಗ ಕೆಲವು ಅನುಷ್ಠಾನಗಳನ್ನು, ಒಂದು ಆರಾಧನೆಗಳನ್ನು, ಕೆಲವು ನೀತಿ ನಿಯಮಾದಿಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಆದ ನಂತರದಲ್ಲಿ ಮೋಕ್ಷ ಕಾಲಗಳಾದ ನಂತರದಲ್ಲಿ ದಾನ, ಪೂಜೆ, ಪುನಸ್ಕಾರಾದಿಗಳು ಇವೆಲ್ಲವೂ ಸಹ ಭಗವಂತನಿಗೆ ನಾವು ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಅಂತಂದರೆ ಸೂರ್ಯಚಂದ್ರ ಅವರು ಪ್ರತ್ಯಕ್ಷ ದೇವರುಗಳಿಗೆ ಗ್ರಹಣ ಒಂದು ಕೆಟ್ಟ ಕಾಲಗಳು ಬಂತು, ಗ್ರಹಣ ಕಾಲಗಳು ಬಂತು. ಗ್ರಹಣ ಅಂದರೆ ಏನೇನು ಹಿಡಿಯುವಂಥದ್ದಿಗೆ ಗ್ರಹಣ ಅದು ಒಂದು ಉತ್ತಮವಾದಂಥದ್ದು, ಒಂದು ಒಳ್ಳೆಯದೋ ಕೆಟ್ಟದೋ ಅಂತಲ್ಲಿ ಸ್ಪರ್ಶವಾಗೋದಕ್ಕೆ ಹಿಡಿಯೋದಕ್ಕೆ ಗ್ರಹಣ ಅಂತ ಹೇಳ್ತೀವಿ. ಹಿಡಿಯೋದು ಅಂತಂತಂದರೆ ಆಲ್ಮೋಸ್ಟ್ ಅದು ಒಂದು ಕೆಟ್ಟ ಕಾಲಗಳೇ ಅಂತ ಅನ್ಕೊಳ್ಳೋಣ. ಅದಕ್ಕೆ ಆ ಗ್ರಹಣ ಕಾಲ ಸೂರ್ಯಚಂದ್ರರಿಗೆ ಬಂತು ಅಂತಾರೆ ಮನುಷ್ಯನ ಕೇವಲ ನರಮಾನವನಿಗೆ ಅದು ಖಂಡಿತವಾಗಿ ಅದು ಒಂದು ಉತ್ತಮವಾದಂಥದ್ದೇ ಅಲ್ಲ. ಆದ್ದರಿಂದ ಅವ್ರಿಗೆ ದೇವರುಗಳಿಗೆ ನಮ್ಗೆ ಗ್ರಹಣ ಬಂತು ಅಂತ ಅಂದಾಗ ಮನುಷ್ಯ ಅದಕ್ಕೆ ಪ್ರಭಾವಕ್ಕೆ ಒಳಗಾಗೇ ಆಗ್ತಾನೆ. ಆದ್ದರಿಂದ ಗ್ರಹಣ ಕಾಲ ಬಂದಾಗ ಆದಷ್ಟೂ ಸಹ ನಾವು ಭಗವಂತನ ಉಪಾಸನೆ, ಧ್ಯಾನ, ಅನುಷ್ಠಾನ, ಪೂಜೆ, ಪುನಸ್ಕಾರ ಇದರಲ್ಲೇ ನಾವು ನಿರತರಾಗಿರ್ತೇವೆ. ಬಿಟ್ಟ ನಂತರದಲ್ಲಿ ಸ್ನಾನ ಮತ್ತು ಒಂದು ದಾನ, ಒಂದು ಧರ್ಮ, ಒಂದು ಆರಾಧನೆ, ಒಂದು ಅರ್ಚನೆ ಇದನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೂ ಸಹ ಸಿಂಹರಾಶಿಯವರು. ಈ ರಾಶಿಗಳ ಬಗ್ಗೆ ಕೇಳ್ಬೇಕಾದ್ರೆ ವಿಜಯ್, ನಾನು ಮಹಿಳೆಯರು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಬಟ್ PCR ಹುಡುಗರು ಇದನ್ನ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳಿಸ್ತಾ ಇದ್ರು. ಅಂಡ್ ಥ್ಯಾಂಕ್ಸ್ ಹೇಳಿದ್ರು ಅವರು ನಿಮ್ಮ ಉತ್ತರಗಳಿಗೆ, ರಾಶಿ ಬಗ್ಗೆ ಹೇಳಿರೋದಕ್ಕೆ ಶ್ರೀನಿವಾಸ್ ಗುರುಗಳೇ. ಆಫ್ ಕೋರ್ಸ್ ಆಚಾರ್ಯರೇ, ಈಗ ನಾವು ಆಚಾರ ವಿಚಾರಗಳು ಅಂತ ಬಂದಾಗ ನಂಬುವವರು ಇರ್ತಾರೆ, ನಂಬದೇ ಇದ್ದವರು ಇರ್ತಾರೆ. ಸೊ ನಾವು ನಂಬುವವರನ್ನ ಗಮನಕ್ಕೆ ಇಟ್ಕೊಂಡು ಮಾತಾಡುವಾಗ ಈಗ ಯಾವ್ಯಾವ ರಾಶಿಗಳ ಮೇಲೆ ಏನು ಪ್ರಭಾವ ಅನ್ನೋದನ್ನು ಕೂಡ ಗುರುಗಳು ಹೇಳ್ತಾ ಇದ್ರು. ಪರಿಹಾರಗಳು ಅಂತ ಬಂದಾಗ ಏನು ಪರಿಹಾರ ಮಾಡ್ಕೊಳ್ಬೇಕು ಮತ್ತು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು? ಈಗ ಪರಿಹಾರಗಳು ಅಂದರೆ ಈ ಸ್ಪರ್ಶಕಾಲದ ನಂತರದಲ್ಲೇ ಅಥವಾ ಮಧ್ಯಕಾಲ, ಮೋಕ್ಷ ಕಾಲದ ನಂತರನ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಭಾಳ ಸೊಗಸಾಗಿ ತಿಳಿಸ್ತಾ ಇದ್ರು. ಇಲ್ಲಿ ನಾವು ಏನಪ್ಪ ಅಂದರೆ ಸಂಕ್ಷಿಪ್ತವಾಗಿ ಈಗ ನಾವು ಕನ್ಸಿಡರ್ ಮಾಡಬೇಕಲ್ವಾ, ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ ಉತ್ತಮ ಫಲ, ಮಧ್ಯಮ ಫಲ, ಅಧಮ ಫಲ ಅಂತಕ್ಕಂಥ 3 ವಿಭಾಗಗಳಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಈಗ ಉತ್ತಮ ಫಲ ಅಂದರೆ ಈ ಒಂದು ಗ್ರಹಣದಿಂದ ಸರಿಸುಮಾರಾಗಿ ಒಂದು 2.5 ತಿಂಗಳುಗಳ ಕಾಲ ಗ್ರಹಣದ ಪ್ರಭಾವ ಇರತಕ್ಕಂಥದ್ದು ಇರುತ್ತೆ. ಒಂದು ಋತುಕಾಲ ಅಂತ ನಾವು ಕರಿತೀವಿ. ಉತ್ತಮ ಫಲ ಅಂತಕ್ಕಂಥದ್ದು ವೃಷಭ ರಾಶಿ, ಕುಂಭರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಆದರೆ ಅವರೇನು ದಾನ ಪರಿಹಾರಗಳು ಮಾಡಬಾರ್ದ? ಖಂಡಿತ ಮಾಡಬೇಕಾಗುತ್ತೆ. ಯಾಕಂದರೆ ಕೌತುಕ ನಡೀತಾ ಇರತಕ್ಕಂಥದ್ದಲ್ಲಿ ಸಾಕ್ಷಾತ್ ಸೂರ್ಯನಿಗೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತೇಳಿ ಎಲ್ಲ ಆರೋಗ್ಯ ಪ್ರದಾತನಾಗಿರ್ತಕ್ಕಂಥವನು ಸೂರ್ಯನಾರಾಯಣನು. ಹಾಗಾಗಿ ಅವನಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದಾಗ ನಾವು ಆರಾಧನೆ ಮಾಡಬೇಕಾದದ್ದು ನಮ್ಮ ಧರ್ಮ. ಎರಡನೇದಾಗಿ ಇನ್ನು ಮಧ್ಯಮ ಫಲ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮಕರ ರಾಶಿ, ಮಿಥುನ ರಾಶಿ ಮತ್ತು ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಮಧ್ಯಮ ಫಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ಅಶುಭ ಫಲ ಈಗ ಅವ್ರು ತಿಳಿಸಿದ ಹಾಗೆ ಸಿಂಹರಾಶಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಇರ್ತಕ್ಕಂಥ ಫ್ಯಾಕ್ಟ್ ಅದಿದೆ. ಈಗ ಕೆಲವ್ರಿಗೆ ಪಾಪ ಸಿಂಹರಾಶಿಯವ್ರಿಗೆ ಏನಪ್ಪ ಬರೀ ಯಾವಾಗ ನೋಡಿದ್ರು ನಮ್ಮ ರಾಶಿನೇ ಹೇಳ್ತಾ ಇದ್ದಾರಲ್ಲ ಅಂತಕ್ಕಂಥ ಒಂದು ಕೌತುಕ, ಅವ್ರಿಗೊಂದು ಸ್ವಲ್ಪ ಮಾನಸಿಕವಾದ ಒತ್ತಡ ಇರಬಹುದಾಗಿರ್ತಕ್ಕಂಥ. ಹಾಗಂತೇಳಿ ದಶಾನುಕ ಕ್ರಮದಲ್ಲಿ ಏನಾದರೂ ಕೂಡ ಈಗ ಗೋಚಾರದಲ್ಲಿ ಒಳ್ಳೆಯ ಶುಭಗ್ರಹಗಳ ದಶಾನುಕೂಲ ನಡೀತಾ ಇದೆ ಅಂತ ಆದಾಗ ಈ ಫಲ ಅವ್ರಿಗೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ನಾವು ವ್ಯಕ್ತಿಗತವಾಗಿ ನೋಡುವಂಥ ಜಾತಕಕ್ಕೂ ಸಾಮೂಹಿಕವಾಗಿ ನೋಡುವಂಥ ಜಾತಕಕ್ಕೂ ತುಂಬ ಬದಲಾವಣೆ ಇರ್ತಕ್ಕಂಥದ್ದು ಇರುತ್ತೆ. ಇನ್ನು ಸ್ವಲ್ಪ ಅಶುಭ ಫಲ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ, ಧನುರಾಶಿಯವರಿಗೆ, ಸಿಂಹರಾಶಿಯವರಿಗೆ ಮತ್ತು ಕಟಕ ರಾಶಿಯವರಿಗೆ ಇದೆ ಅಂತಕ್ಕಂಥದ್ದು. ಇದು ಏನಪ್ಪ ಅಂದರೆ ಸಹಜವಾಗಿ ಎಲ್ಲರೂ ಏನಪ್ಪ ಅಂದರೆ ಈಗ ಉರುಳಿ ಕಾಳನ್ನು ದಾನ ಮಾಡ್ತಕ್ಕಂಥದ್ದು, ಗೋಧಿ ದಾನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಯಶೋ ವಜ್ರಧರೋ ದೇವೋ ಆದಿತ್ಯಾನಾಂ ಪ್ರಭರ್ಮತಃ
ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಂತ್ರವನ್ನಿದೆ. ಆ ಮಂತ್ರವನ್ನು ಹೇಳಿ ಅದನ್ನು ನಾವು ದಾನವನ್ನು ಕೊಡ್ತಾ ಇರತಕ್ಕಂಥದ್ದು. ಪರೋಗೋತ ಗ್ರಹಪೀಡಾಂ ವ್ಯಪೋಹತುಹು ಅಂತೇಳಿ ಒಂದು ಸೂರ್ಯಗ್ರಹದ ಮಂತ್ರ ಇರತಕ್ಕಂಥದ್ದು, ಚಂದ್ರಗ್ರಹದ ಮಂತ್ರ ಇದೆ. ಅದನ್ನು ದಾನವನ್ನು ಮಾಡಲಿಕ್ಕೆ ಇರತಕ್ಕಂಥದ್ದು. ವಿಶೇಷವಾಗಿ ಈಗ ನಾವು ಯಾಕೆಂದರೆ 60%, 80%, 100% ಅಂತ ಹೇಳಿದಾಗ ಈ 100% ಸಮಸ್ಯೆ ಇರತಕ್ಕಂಥವ್ರು ಶೀಘ್ರವಾಗಿ ಪರಿಹಾರ ಆಗಬೇಕಲ್ವಾ, ಅವ್ರು ಏನು ಮಾಡಬೇಕು ಅದನ್ನು ನಾವು ಈಗ ತಿಳಿಸ್ತಾ ಇರತಕ್ಕಂಥದ್ದು ಏನಪ್ಪ ಅಂದರೆ, ಇದಕ್ಕೆ ಗರ್ಗೋದಕ ಶಾಂತಿ ಅಂತ ಕರಿತೀವಿ. ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದ್ದಾಗ ಈ ಗರ್ಗೋದಕ ಶಾಂತಿಯನ್ನು ಮಾಡಬೇಕು. ಏನು ಗರ್ಗೋದಕ ಶಾಂತಿ ಅಂದರೆ ಇದಕ್ಕೊಂದು ಮಂತ್ರ ಇದೆ. ಮಂತ್ರ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ಎಳ್ಳು ನಮ್ಮ ಹತ್ರ ಸಿಗುತ್ತೆ, ಕಂಚಿನ ಒಂದು ಪಾತ್ರೆ ನಮಗೆ ಸಿಗುತ್ತೆ, ಜೊತೆಗೆ ತುಪ್ಪ ನಮಗೆ ಸಿಗುತ್ತೆ. ಮಂತ್ರ ಎಳ್ಳಿಲ್ಲ ಅಂದರೂ ಕೂಡ ಈ ವಸ್ತುಗಳನ್ನು ವಿಶೇಷವಾಗಿ ಗರ್ಗೋದಕ ಯುಕ್ತವಾಗಿ ಒಂದು ಬಿಂಬದಾನ ಅಂತ ನಾವು ಕರಿತೀವಿ. ಬಿಂಬ ಅಂದರೆ ಏನು ಅಂದರೆ ಒಂದು ತಂಬಿಗೆಯಲ್ಲಿ ಇದನ್ನೆಲ್ಲವನ್ನು ತುಪ್ಪವನ್ನು ತುಂಬಿ, ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಿ, ವಸ್ತ್ರವನ್ನು ಇಟ್ಟು, ಸ್ವಲ್ಪ ಎಳ್ಳು ಇದನ್ನೆಲ್ಲ ಕೂಡ, ಯಾಕೆಂದರೆ ದಾನವನ್ನು ನವಧಾನ್ಯಗಳಿದೆ, ಯಾಕೆಂದರೆ ದಾನಕ್ಕೆ ಶ್ರೇಷ್ಠತೆ ಇದೆ. ಯಾಕಂದರೆ ನಾವು ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ದಾನ ಮಾಡು ಅಂತ ಹೇಳುತ್ತೆ. ಈಗ ನಾವು ಮನೆಯಲ್ಲಿ ಮದುವೆಯನ್ನು ಮಾಡ್ತಾ ಇದ್ದಾಗಲೂ ಕೂಡ ನಾವು ಸಹಜವಾಗಿ ಎಲ್ಲರನ್ನು ಕೂಡ ನೆಂಟರಿಷ್ಟರನ್ನು ಕರೆದು ಅನ್ನ ಅಂದರೆ ಊಟವನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಅದು ಕೂಡ ಒಂದು ರೀತಿಯಾಗಿ ಎಲ್ಲೋ ಸಮಾಜಮುಖವಾಗಿ ನಡೆದಾಗ ಅದಕ್ಕೆ ಅನ್ನದಾನ ಅಂತ ಕರಿತೀವಿ. ವೈಯಕ್ತಿಕವಾಗಿ ನಡೆದಾಗ ನಾವು ಮನೆಯಲ್ಲಿ ಭೋಜನವನ್ನು ಅಂತ ಕರಿತೀವಿ. ಅಂದರೆ ಭೋಜನ ಈಗ ಬೀಗರ ಔತಣಕೂಟ ಅಂತ ಕರಿತೀವಿ. ಔತಣಕೂಟದಲ್ಲಿ ಏನು ಮಾಡ್ತೀವಿ, ಊಟವನ್ನೇ ಮಾಡೋದು. ಹಾಗೆ ಭಗವಂತನ ಒಂದು ಸಾಮೀಪ್ಯದಲ್ಲಿ ನಾವೇನಾದರೂ ಕೂಡ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ಬಂದಿರತಕ್ಕಂಥ ದುರ್ದೋಷಾದಿಗಳನ್ನು, ಅದರಲ್ಲೂ ಕೂಡ ಈ ರೀತಿಯಾಗಿ ಅನಾಮಿಕವಾಗಿ ಬರ್ತಕ್ಕಂಥ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಪರಿಹಾರಗಳಿರ್ತಕ್ಕಂಥದ್ದು ಇರುತ್ತೆ. ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿಶೇಷತೆ. ಎರಡನೇದಾಗಿ ತುಪ್ಪ, ಕಂಚು ಮತ್ತು ವಸ್ತ್ರವನ್ನು ದಾನವನ್ನು ಮಾಡ್ತಕ್ಕಂಥದ್ದು ಶುಭ.